ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನ ಹೋರಾಟಕ್ಕೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ಸುಮಾರು ಒಂದು 9-10 ತಿಂಗಳ ಹಿಂದೆ ಜಿಲ್ಲಾ ಸಮಿತಿಯವರು ಬಂದು ತಾಲೂಕು ಸಮಿತಿಯನ್ನ ತಾಲೂಕು ಸಂಚಾಲಕನ್ನ ಮಾಡೋದ್ರ ಜೊತೆಗೆ ಕೆಲವರು 4-5 ಜನನ ತಾಲೂಕು ಸಂಘಟನಾ ಸಂಚಾಲಕರಾಗಿ ಮಾಡಿದ್ರು. ಆಮೇಲೆ ಈ ತಾಲೂಕಿನಾದ್ಯಂತ ಎಲ್ಲ ಒಂದು ತಾಲೂಕು ಬಾಡಿನ ಪುನರ್ಚಿತ್ರೀಕರಣ ಮಾಡ್ಕೊಂಡು ಆಯ್ಕೆ ಪ್ರಕ್ರಿಯೆ ಮಾಡ್ಕೊಂಡು ಈ ತಾಲೂಕಿನಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಇಟ್ಟುಕೊಂಡು ಕೃಷ್ಣಪ್ಪನವರ ಸಂಘಟನೆ ವತಿಯಿಂದ ಹೋರಾಟವನ್ನು ಮಾಡ್ರಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಆದರೆ ಕಾರಣಾಂತರಗಳಿಂದ ಈ ತಾಲೂಕಿನಲ್ಲಿ ಕೆಲವೊಂದು ಸಮಸ್ಯೆಗಳು, ಬೈ ಎಲೆಕ್ಷನ್ಗಳು, ಅದು ಇದು ಸಮಸ್ಯೆಗಳು ಬಂದಿದ್ರಿಂದ, ಸಂಡೂರು ಬಂದ್ ಮಾಡೋದ್ರಿಂದ, ಅದು ಅನೇಕ ಹೋರಾಟಗಳಾಗಿರೋದ್ರಿಂದ ತಾಲೂಕು ಸಮಿತಿ ಪೂರ್ಣ ರಚನೆ ಮಾಡೋಕ್ಕಾಗಲಿಲ್ಲ. ಮತ್ತೆ ನಾವು ಮೊನ್ನೆ ಒಂದು 3 ದಿನದ ಹಿಂದೆ ಒಂದು ಸಭೆಯನ್ನು ಕರೆದು ನಮ್ಮ ತಾಲೂಕು ಸಂಚಾಲಕರಾದಂಥ ಹನುಮಂತ ರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿ ಭಾಗದಿಂದ ತಾಲೂಕು ಹಿರಿಯ ಮುಖಂಡರುಗಳು ನೇತೃತ್ವದಲ್ಲಿ 24ನೇ ತಾರೀಕಿಗೆ, ಈ ತಿಂಗಳ 24ನೇ ತಾರೀಕಿಗೆ ಈ ಫುಲ್ಫಿಲ್ ಮಾಡಬೇಕು. ತಾಲೂಕನ್ನ ಸಮಗ್ರವಾಗಿ ಕವರ್ ಮಾಡ್ಕೊಂಡು ಈ ಹಿಂದಿರ್ತಕ್ಕಂಥ ನಾಯಕರುಗಳು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅವರನ್ನ ಯಾವ ರೀತಿ ಮುಂದುವರಿಸಬೇಕು, ಮತ್ತೆ ಹೊಸ ಯುವಕರಿಗೆ ಆಸಕ್ತಿ ಇರ್ತಕ್ಕಂಥವ್ರಿಗೆ ಸಂಘಟನೆ ಸಿದ್ಧಾಂತ ಇರ್ತಕ್ಕಂಥವ್ರನ್ನ ಮತ್ತೆ ಒಂದು ಪರಿಪೂರ್ಣವಾದಂಥ ಬಾಡಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಗಟ್ಟಿಯಾದಂಥ ಸಂಘಟನೆ ಸಿದ್ಧಾಂತ ಅಡಿಯಲ್ಲಿ ಹೋರಾಟ ಮಾಡ್ಬೇಕಂತ ನಾವು ನಿರ್ಣಯ ತಗೊಂಡಿದ್ದೀವಿ. ಈಗಾಗಲೇ 2 ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ ತಾಲೂಕಿನಲ್ಲಿರ್ತಕ್ಕಂಥ KMRCಗಳ ಯೋಜನೆ ಆಗಿರ್ಬೋದು, ದಲಿತರಿಗೆ ಸಿಗಲಾರತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು, ಇಂಥವನ್ನ ನಾವು ಹೋರಾಟ ಮಾಡಬೇಕು, ಗಟ್ಟಿ ಆಗ್ಬೇಕು. ಎಲ್ಲರೂ ಸೇರ್ಕೊಂಡು ಒಂದು ದಲಿತ ಸಂಘರ್ಷ ಸಮಿತಿ ಸುಮಾರು ಒಂದು 6-7 ವರ್ಷಗಳಿಂದ ಹೆಂಗಿತ್ತು ಹಂಗ ಪ್ರಬಲವಾಗಿ ಕಟ್ಟಿ ಬಡವರಿಗೆ, ಸೂರ್ಯರಿಗೆ, ಅನ್ಯಾಯಕ್ಕೊಳಗಾಗಿರೋರಿಗೆ ನ್ಯಾಯ ಸಿಗಲಾರದವರಿಗೆ ನ್ಯಾಯ ಸಿಗಿಸ್ಬೇಕು, ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಈಗಾಗಲೇ ನಿರ್ಣಯ ಮಾಡಿ 24ನೇ ತಾರೀಕಿಗೆ ತಾವು ಮಾಧ್ಯಮದವರು ಕೂಡ ಈ ಮಾಧ್ಯಮದವ್ರ ಮುಖಾಂತರ ನಾವು ತಿಳಿಸೋದು ಇಷ್ಟೇ. 24ನೇ ತಾರೀಕಿಗೆ ಇಡೀ ಸೊಂಡೂರು ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದವರು, ಗ್ರಾಮ ಘಟಕದವರು, ತಾಲೂಕು ಮುಖಂಡರುಗಳು ಸೇರ್ಕೊಂಡು ಒಂದು ಉತ್ತಮವಾದಂತ ಘಟಕವನ್ನ ರಚನೆ ಮಾಡಿ ಮುಂದಿನ ದಿನ ಹೋರಾಟ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಮಾಧ್ಯಮದವರು ಕೈ ಮುಗಿ ಕೇಳ್ಕೊಂಡು ನಮಗೆ ಸಹಕಾರ ಮಾಡ್ರಿ, ಮುಂದೆ 24ನೇ ತಾರೀಕಿಗೆ ಕೂಡ ಬರ್ರಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ತಾಲೂಕು ಬಾಡಿ DSS ತಾಲೂಕು ಬಾಡಿ ರಚನೆ ಆಗಿ ಸುಮಾರು 1 ವರ್ಷ ಆಗಿತ್ತು. ಆ ವರ್ಷದಲ್ಲಿ ಇಲ್ಲಿವರೆಗೂ ಕೂಡ ಸತತ 1 ವರ್ಷ 1.25 ವರ್ಷ ನಿಷ್ಕ್ರಿಯವಾಗಿತ್ತಂತಕ್ಕಂಥದ್ದು ದಲಿತ ಸಮುದಾಯದ ಕೆಲ ಮುಖಂಡರ ಒಂದು ಕೂಗಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಈ ಹಿಂದೆ ನಡೆದಿತ್ತು ಅದು ಒಂದು ಭಾಗ ಈಗ ಮುಂದೆ ಯಾವ ರೀತಿ ನಡೆಸ್ಕೊಂಡು ಹೋಗ್ತಿದ್ದೀರಿ ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳುತ್ತೀವಿ. ನಮಸ್ಕಾರ. ಏನು ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗುತ್ತೆ. ದಯವಿಟ್ಟು ಈಗ ನಮ್ಮ ಬಳ್ಳಾರಿ ಜಿಲ್ಲಾ ನಾಯಕರು ಬಂದು ತಾಲೂಕು ಕಮಿಟಿ ಮಾಡಿದ್ದು ಸುಮಾರು ಒಂದು 9 ತಿಂಗಳಾಯ್ತು ಮಾಡಿ ಅದರಲ್ಲಿ ನಮ್ಮ ತಾಲೂಕು ಸಂಚಾಲಕರನ್ನಾಗಿ ಮಾಡಿ ಹಾಗೂ ನನ್ನ ಜೊತೆಗಿರ್ತಕ್ಕಂಥ 4 ಜನನ ಕಂಸೂರ್ ಮಲ್ಲೇಶಣ್ಣ ಹಾಗೂ ಸುಬ್ಬಣ್ಣ ಬಜಲಿ ಮತ್ತು ಬಸವರಾಜ ಬ್ರೂಸ್ಲಿ ಹಾಗೂ YTV ಕುಮಾರ 4 ಜನನು ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಅವರು ಘೋಷಣೆ ಮಾಡಿ ಹಾಗೂ ವಿದ್ಯಾರ್ಥಿ ಒಕ್ಕೂಟ ಒಂದು ಸಮಿತಿಯನ್ನ ಅವರನ್ನು ತಾಲೂಕು ಸಂಚಾಲಕರನ್ನಾಗಿ ಘೋಷಣೆ ಮಾಡಿ ಹೋಗಿದ್ರು ವಿದ್ಯಾರ್ಥಿ ಒಕ್ಕೂಟದಲ್ಲಿ. ಹಾಗೆಯೇ ಆಕ್ಚುಲಿ ನಾವು ಅದು ಅವ್ರು ಘೋಷಣೆ ಮಾಡಿ ಹೋಗಿ 1 ತಿಂಗಳ ಒಳಗೆ ಕಮಿಟಿ ಮಾಡಬೇಕಾಗಿತ್ತು. ಆದರೆ ಅವರು ಬಳ್ಳಾರಿ ಒಂದು ಆದೇಶದ ಮೇರೆಗೆ ನಾವು ಒಂದು ಆದೇಶ ಪತ್ರ ಕೊಡ್ತೀವಿ ತಾಲೂಕು ಸಂಚಾಲಕರಿಗೆ. ಆ ಆದೇಶ ಪತ್ರ ಕೊಟ್ಟ ಮೇಲೆ ನೀವು ತಾಲೂಕು ಕಮಿಟಿ ಮಾಡ್ರಿ ಅಂತೇಳಿ ಅವ್ರದ್ದು ಒಂದು ನಿರ್ದೇಶನ ಇತ್ತು ಬಳ್ಳಾರಿ ನಮ್ಮ ಜಿಲ್ಲಾ ಸಂಚಾಲಕರದ್ದು. ಹಾಗಾಗಿ ನಾವು ಈ ಕಮಿಟಿ ರಚನೆ ಮಾಡೋಕ್ಕೆ ಒಂದು 4 ತಿಂಗಳ ಟೈಮ್ ತಗೊಂಡಿದ್ವಿ. ಅದಾದ್ಮೇಲೆ ನಾವು 4 ತಿಂಗಳಾದ್ಮೇಲೆ ನಮ್ಮ ಎಲ್ಲಾ ತಾಲೂಕು ಬಳ್ಳಾರಿ ಜಿಲ್ಲೆಗೆ ಒಳಪಟ್ಟಂತೆ ಎಲ್ಲಾ ತಾಲೂಕು ಸಂಚಾಲಕರನ್ನು ಕರೆದು ಅವರು ಒಂದು ಆದೇಶ ಪತ್ರ ಕೊಡ್ತಾರೆ, ತಾಲೂಕು ಸಂಚಾಲಕರು ಆದೇಶ ಪತ್ರ ಕೊಡ್ತಾರೆ. ಕೊಟ್ಮೇಲೆ ನಾವಿಲ್ಲಿ ಬಂದು ಆಕ್ಟಿವ್ ಆಗ್ಬೇಕಾಗಿತ್ತು. ಆ ಟೈಮ್ನಲ್ಲಿ ಏನಾಯ್ತು ಅಂದ್ರೆ ಈ ಒಳ ಮೀಸಲಾತಿ ವಿಚಾರ ಇಟ್ಕೊಂಡು ನಾವೆಲ್ಲ ದಲಿತ ಪರ ಸಂಘಟನೆಗಳು ಒಂದು ಒಮ್ಮತದಲ್ಲಿ ಒಂದು ಮಾದಿಗ ಒಂದು ಮಹಾಸಭಾ ವೇದಿಕೆಯಲ್ಲಿ ನಾವೊಂದು ಹೋರಾಟ ಇಟ್ಕೊಂಡಿದ್ವಿ ಸಂದರ್ಭದ ಕಾರ್ಯಕ್ರಮ. ಹಾಗಾಗಿ ಆ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ನಾವು ಆ ಕಡೆ ಒಂದು 4 ತಿಂಗಳ ಆದೇಶ ಪತ್ರ ಕೊಡೋದು, ಆಮೇಲೆ ಈ ಕಡೆ 1 ತಿಂಗಳ 1.5 ತಿಂಗಳ ಈ ಒಂದು ಸಂದರ್ಭದ ಕಾರ್ಯಕ್ರಮದಲ್ಲಿ ಬಿಜಿ ಆಗಿರೋದ್ರಿಂದ ನಮ್ಮ ತಾಲೂಕು ಕಮಿಟಿನ ಫಿಲ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ತಡ ಆಗಿದೆ. ಈಗ ಮುಂದಿನ ಪ್ರಕ್ರಿಯೆ ಏನಾಯ್ತು ಅಂತಂದ್ರೆ ನಾವೊಂದು ವಾರ 10 ದಿನದಿಂದ ನಮ್ಮ ತಾಲೂಕು ಉಸ್ತುವಾರಿಯಾದಂಥ ಜಿಲ್ಲಾ ಮುಖಂಡರು ದುರ್ಗಪ್ಪಣ್ಣ, ಆಮೇಲೆ ಐಹೊಳೆ ನಿಂಗಪ್ಪ ಅವರು, ಆಮೇಲೆ ಇನ್ನಿತರ ನಾಯಕರ ಒಂದು ಆದೇಶದ ಮೇರೆಗೆ ನಾವು ಮತ್ತೆ ತಾಲೂಕು ಬಾಡಿ ಫುಲ್ ಮಾಡಬೇಕು. ಆಮೇಲೆ ಅಂಗಸಂಸ್ಥೆಗಳಾದ ಕಾರ್ಮಿಕ ಘಟಕ, ವಿದ್ಯಾರ್ಥಿ ಒಕ್ಕೂಟ ಹಾಗೂ ಮತ್ತು ಮಹಿಳಾ ಘಟಕ ಇವೆಲ್ಲ ಫುಲ್ ಮಾಡಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ 1 ವಾರದಿಂದ ಚರ್ಚೆ ಮಾಡಿ
ಇವತ್ತು ಒಂದು ಆ ಹಂತದ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ತಾಲೂಕು ಬಾಡಿ ಕಮಿಟಿ ರಚನೆ ಮಾಡೋಕ್ಕಾಗಿ ಪೂರ್ವಭಾವಿ ಸಭೆ ಕರೆದಿದ್ವಿ. ಹಾಗಾಗಿ ಹೋಬಳಿ ಮಟ್ಟ, ಚೋರ್ನೂರು, ತೋರಣಗಲ್ಲು ಹಾಗೂ ಸ್ವಂತ ಹೋಬಳಿ ಮಟ್ಟದ ಮತ್ತು ನಮ್ಮ ಹಿರಿಯ ದಲಿತ ಮುಖಂಡರುಗಳೆಲ್ಲ ಬಂದು ಅವರವರ ಒಪಿನಿಯನ್ ಅನ್ನ ತಿಳಿಸಿದ್ದಾರೆ. ಹಾಗೆಯೇ ನಾವು ಇದೇ 24ನೇ ತಾರೀಕು ಭಾನುವಾರ ನಮ್ಮ ತಾಲೂಕು ಕಮಿಟಿ ಫುಲ್ಫಿಲ್ ಮಾಡುವ ಮುಖಾಂತರ ಈ ನಮ್ಮ ದಲಿತರಿಗೆ ಇರ್ತಕ್ಕಂಥ ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಹಳ್ಳಿಗಳಲ್ಲಿ ಹಾಗೂ ಸರ್ಕಾರ ಸೌಲಭ್ಯಗಳಲ್ಲಿ ನಮಗೇನು ಅನ್ಯಾಯ ಆಗ್ತಿದೆ ಅದರ ವಿರುದ್ಧ ನಾವು ಗಟ್ಟಿಯಾಗಿ ನಾವು ತಾಲೂಕು ಕಮಿಟಿಯನ್ನು ರಚನೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮ ಮೂಲಕ ನಾನು ತಿಳಿಯಪಡಿಸ್ತಿದ್ದೇನೆ. ಮಲ್ಲೇಶ್ ಕಂಟೂರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಮನವೊಲಿಸುವಂತ ಕೆಲಸ ಏನಾದ್ರು ನಡೀತದ ನಿಮ್ಮ ಒಂದು ಕಮಿಟಿ ಒಳಗಡೆ? ಇಲ್ಲ, ಆ ಥರ ಏನಿಲ್ಲ. ರಾಜೀನಾಮೆ ಅದೆಲ್ಲ ಅವೆಲ್ಲ ಎಕ್ಸ್ಪರ್ಟ್ ಆಗಿಲ್ಲ. ಯಾಕಂತಂದ್ರೆ ನಮ್ಮ ಜಿಲ್ಲಾ ಕಮಿಟಿ, ನಮ್ಮ ತಾಲೂಕು ಉಸ್ತುವಾರಿ ದುರ್ಗಪ್ಪನವರು ಮತ್ತು ನಮ್ಮ ಜಿಲ್ಲಾ ಕಮಿಟಿ ಇನ್ನೊಬ್ಬ ನಾಯಕರು ಅವರು ನಿಂಗಪ್ಪವ್ರು ಅವರು ಇದ್ದಾರೆ. ನಾವು ತಾಲೂಕು ಮಾಜಿ ಸಂಚಾಲಕ ರಾಮಕೃಷ್ಣ ಹೆಗಡೆ, ನಮ್ಮ ಕಮಿಟಿ ನಮ್ಮ ಎಲ್ಲರ ಗಮನಕ್ಕೆ ಇದೆ. ಆದ್ರೆ ಅವರು ಏನು ಆ ಥರದ್ದೇನು ಕೊಟ್ಟಿಲ್ಲ. ಒಂದ್ ವೇಳೆ ಅದೇ ಆ ವಿಚಾರ ಪ್ರಸ್ತಾಪ ಆಗೋದಿದ್ರೆ ಅವ್ರನ್ನ ಡಿಸ್ಟ್ರಿಕ್ಟ್ ಕಮಿಟಿ ತಗೊಂಡು ಅವ್ರಿಗೊಂದು ಉತ್ತಮವಾದ ಸ್ಥಾನಮಾನವನ್ನು ಜಿಲ್ಲಾ ಕಮಿಟಿಯಲ್ಲಿ ಕೊಡ್ತಾರೆ ಅಂತೇಳಿ ನಮ್ಮ ಅಭಿಪ್ರಾಯ ಅನಿಸುತ್ತೆ. ಆ ತರ ಇದ್ರೆ ಇನ್ ಮುಂದೆ ತಾಲೂಕು DSS ಸಂಘಟನೆ ಶಾಂತಿಯಲ್ಲಿರುತ್ತೆ, ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತಕ್ಕಂಥದ್ದು ಹೇಳ್ತೀವಿ. ಹೌದು, 100ಕ್ಕೆ 100 ಸತ್ಯ. ಎಲ್ಲರೂ ಯುವಕರು ಈ ಒಂದು ನಮ್ಮ ತಾಲೂಕು ಕಮಿಟಿಯಲ್ಲಿ ಮತ್ತು ಹೋಬಳಿ ಕಮಿಟಿಯಲ್ಲಿ ಮತ್ತು ಕಾರ್ಮಿಕ, ವಿದ್ಯಾರ್ಥಿ ಮತ್ತು ನಗರ ಘಟಕದಲ್ಲಿ ಒಂದು ಉತ್ತಮವಾದ ಸಂಘಟನಾಕಾರ ಯುವಕರನ್ನ ಹೆಚ್ಚಿನ ಮಟ್ಟದಲ್ಲಿ ತಗೊಂಡು ಉತ್ತಮವಾದ ಸಂಘಟನೆ ನಾವು ಇನ್ನು ಮುಂದೆ ಕಟ್ತೀವಿ. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಗಟ್ಟಿಯಾದ ಸಂಘಟನೆ ಕಟ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ನಮ್ಮ ದಲಿತ ಎಲ್ಲ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ತಿಳಿಯಬಯಸ್ತೇನೆ.